ರಾಜಶ್ರೀ ಕಂಪನಿಗೆ ಸ್ಮಾರ್ಟ್ ಮೀಟರ್ ಟೆಂಡರ್ ಕೊಟ್ಟಂತಹ ವಿಚಾರ, ಅದಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಇಂಧನ ಸಚಿವರು. ರಾಜಶ್ರೀ ಕಂಪನಿ ಬ್ಲಾಕ್ ಲಿಸ್ಟ್ ಕಂಪನಿ ಅಲ್ಲ. ಯುಪಿಯಲ್ಲಿ 2 ವರ್ಷಕ್ಕೆ ಬಾರ್ ಮಾಡಲಾಗಿದೆ. ಇದು ಬ್ಲಾಕ್ ಲಿಸ್ಟ್ ಕಂಪನಿ ಅಲ್ಲ. ಬಾರ್ ಮಾಡಿದ ಸಮಯದಲ್ಲಿ ಮಧ್ಯಪ್ರದೇಶ, ರಾಜಸ್ಥಾನ ಸೇರಿ 16 ಕಡೆ ಅವರಿಗೆ ಟೆಂಡರ್ ಅನ್ನು ಕೊಡಲಾಗಿದೆ. ನಮ್ಮ ರಾಜ್ಯದಲ್ಲೂ ಕೂಡ ಅದೇ ರೀತಿಯಲ್ಲಿಯೇ ಟೆಂಡರ್ ಅನ್ನು ಕೊಡಲಾಗಿದೆ ಅಂತ ಹೇಳಿ ಸಚಿವ ಕೆಜೆ ಜಾರ್ಜ್ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಒಟ್ಟು 16 ಕಡೆಗಳಲ್ಲಿ, ದೇಶದ 16 ಕಡೆಗಳಲ್ಲಿ ಅವರಿಗೆ ಟೆಂಡರ್ ಕೊಡಲಾಗಿದೆ. ನಮ್ಮ ರಾಜ್ಯದಲ್ಲೂ ಕೂಡ ಕೊಟ್ಟಿದ್ದೇವೆ ಅನ್ನುವಂತಹ ವಿಚಾರವನ್ನು ಕೂಡ ತಿಳಿಸಿದ್ದಾರೆ. ಶ್ರೀಯನ್ನು ಬ್ಲಾಕ್ ಲಿಸ್ಟ್ ಮಾಡಿದ್ದಾರೆ. ಆ ಬ್ಲಾಕ್ ಲಿಸ್ಟ್ ಮಾಡಿದ ಕಂಪನಿಗೆ ಕರ್ನಾಟಕ ಗವರ್ಮೆಂಟ್ ನಾವು ಟೆಂಡರ್ ಕೊಟ್ಟಿದ್ದೀವಿ. ದಟ್ ಈಸ್ ರಾಂಗ್. ಅಥೆಂಟಿಕ್ ಆಗಿ ಹೇಳ್ತೀನಿ, ದಟ್ ಕಂಪನಿ ಇಸ್ ನಾಟ್ ಬ್ಲಾಕ್ ಲಿಸ್ಟೆಡ್. ರಾಜಶ್ರೀಯನ್ನು ಬ್ಲಾಕ್ ಲಿಸ್ಟ್ ಮಾಡಿದ್ದಾರೆ. ಆ ಬ್ಲಾಕ್ ಲಿಸ್ಟ್ ಮಾಡಿದ ಕಂಪನಿಗೆ ಕರ್ನಾಟಕ ಗವರ್ಮೆಂಟ್ ನಾವು ಟೆಂಡರ್ ಕೊಟ್ಟಿದ್ದೀವಿ. ದಟ್ ಈಸ್ ರಾಂಗ್. ಅಥೆಂಟಿಕ್ ಆಗಿ ಹೇಳ್ತೀನಿ, ದಟ್ ಕಂಪನಿ ಇಸ್ ನಾಟ್ ಬ್ಲಾಕ್ ಲಿಸ್ಟೆಡ್. ಟೋಟಲ್ ಕಾಸ್ಟ್ ಅವ್ರ ಮ್ಯಾಕ್ಸಿಮಮ್ 900, ಟೋಟಲ್ ಕಾಸ್ಟ್ 15% ಅವರು ಅಷ್ಟೇ ಕೊಡೋದು. ಸ್ಮಾರ್ಟ್ ಮೀಟರ್ಗೆ ಸೆಂಟ್ರಲ್ ಗವರ್ಮೆಂಟಿಂದ ಸಬ್ಸಿಡಿ ಅಷ್ಟೇ ನಾವು RDSS ಎಕ್ಸೆಪ್ಟ್ ಮಾಡಿದ್ರೆ. ಆದರೆ ನಾವು ನಮ್ಮ ಕತ್ತ ಅವ್ರ ಕೈಲಿ ಕೊಡಬೇಕಾಗಿತ್ತು. ಯಾಕಂದರೆ ಎಲ್ಲ ದುಡ್ಡನ್ನು ಅವರು ಕಟ್ಟಬೇಕು. ಓಕೆ, ಆಸ್ ಎ ಎನರ್ಜಿ ಮಿನಿಸ್ಟ್ರು ಐ ವುಡ್ ಹ್ಯಾವ್ ಬೀನ್ ಹ್ಯಾಪಿ. ಯಾಕಂದ್ರೆ ನಮ್ಮ ಎಸ್ಕಾಮ್ಸಿಗೆ ಆ ದುಡ್ಡೆಲ್ಲ ಬರ್ತಾ ಇತ್ತು. ಬಟ್ ಏನಾಗ್ತದೆ, ಟೋಟಲ್ ನಾವು ಓವರಾಲ್ ಇದರಂತ ನೋಡಿದ್ರೆ ನಮ್ಮ ಸರ್ಕಾರ ಮತ್ತು ಬೇರೆ ಕಷ್ಟ ಬರ್ತದೆ. ನಾವು ಆ ಥರ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ನಾವು ಒಪ್ಪಲಿಲ್ಲ. ಅದರಿಂದ ನಾವು ಟೋಟಲ್ ಎಲ್ಲ ಇದನ್ನು ಮಾಡೋದನ್ನು ನಾವು ಒಪ್ಪಲಿಲ್ಲ. ನಾವು ಮಾತ್ರ BJP ಸರ್ಕಾರ ಸಮೇತ ಅವರು ಇರುವಾಗಲೂ ಒಪ್ಪಲಿಲ್ಲ. ಆದರೆ ಮೊನ್ನೆ KERC ಇಂದ ಒಂದು ಡೈರೆಕ್ಷನ್ ಕೊಟ್ಟರು ನಮಗೆ. ಏನಂದ್ರೆ ನೀವು ಏನಾದರೂ ಸ್ಟಾರ್ಟ್ ಮಾಡದೇ ಇದ್ದಾರೆ, ಫ್ಯೂಚರು ಸ್ಮಾರ್ಟ್ ಮೀಟ್ರ್ ಅದು ಎಲ್ಲ ಇದೆ. ನಿಮ್ಗೆ ಗೊತ್ತಿದೆ, ಟೆಕ್ನಾಲಜಿ ಚೇಂಜ್ ಆದಾಗ ನಾವು ಚೇಂಜ್ ಆಗಬೇಕಲ್ಲ. ಹೊಸ ಕನೆಕ್ಷನ್ಗೆ ಸ್ಮಾರ್ಟ್ ಮೀಟರ್ಸ್ ಇದು ಕಡ್ಡಾಯ ಅಂತ